ನಮಸ್ಕಾರ ಸ್ನೇಹಿತರೆ. ಒಬ್ಬ ಒಳ್ಳೆ ವಿದ್ಯಾರ್ಥಿಗೆ ಈ 5 ಗುಣಗಳು ಇರಲೇಬೇಕು ಅಂತ ಈ ಒಂದು ಸುಂದರವಾದ ಸುಭಾಷಿತ ಹೇಳುತ್ತೆ. ಯಾವ್ದಪ್ಪ ಈ 5 ಗುಣಗಳು ಅಂತಂದ್ರೆ ಆ ಸುಭಾಷಿತ ಓದ್ತೀನಿ ಕೇಳಿ. ಕಾಕಚೇಷ್ಟ ಬಕೋಧ್ಯಾನಂ ಶ್ವಾನ ನಿದ್ರಾ ತಥೈವಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ. ಈ ಪಂಚಲಕ್ಷಣಂ, ಈ 5 ಗುಣಗಳು ಒಬ್ಬ ವಿದ್ಯಾರ್ಥಿಗೆ ಇದ್ರೆ ಮಾತ್ರ ಅವನು ಒಬ್ಬ ನಿಜವಾಗ್ಲೂ ಉತ್ತಮ ವಿದ್ಯಾರ್ಥಿ ಆಗ್ತಾನೆ. ಅವನು ಜೀವನದಲ್ಲಿ ಏನನ್ನಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಅಂತ ಈ ಸುಭಾಷಿತ ಬಹಳ ಚೆನ್ನಾಗಿ ಹೇಳುತ್ತೆ. ಎಸ್ಪೆಷಲಿ ಈಗಿನ ಕಾಲದ ಮಕ್ಕಳಿಗೆ ಖಂಡಿತ ನಾವು ತಿಳಿಸ್ಲೇಬೇಕು. ಏನಪ್ಪಾ ಅದು ಅಂತಂದ್ರೆ ಕಾಕಚೇಷ್ಟ ಅಂದ್ರೆ ಕಾಗೆಯ ರೀತಿ ಇರಬೇಕು. ಏನದು? ಕಾಗೆ ಎಷ್ಟೊಂದು ಚುರುಕಾಗಿತ್ತಲ್ಲ, ಆ ರೀತಿ ಕಾಗೆಯ ಚುರುಕುತನ, ಕಾಗೆಯ ಗ್ರಹಣ ಶಕ್ತಿ, ಕಾಗೆಯ ಗತಿಶೀಲತೆ ಇರ್ಬೇಕಂತೆ ಅವನ ಹತ್ರ. ಅಷ್ಟು ಚುರುಕಾಗಿರ್ಬೇಕು. ಬಕೋಧ್ಯಾನಂ, ಬಕ ಅಂದ್ರೆ ಕೊಕ್ರೆ. ಕೊಕ್ರೆ ಒಂದೇ ಕಾಲಲ್ಲಿ ನಿಂತ್ಕೊಂಡು ಎಷ್ಟೊತ್ತಾದ್ರೂ ನಿಂತಿರುತ್ತೆ ನೋಡಿ, ಒಂದೇ ರೀತಿ. ಆ ರೀತಿ ಬಕೋಧ್ಯಾನಂ, ಆ ಕೊಕ್ಕರೆಯ ರೀತಿಯ ಏಕಾಗ್ರತೆ ಇರಬೇಕು. ಶ್ವಾನ ನಿದ್ರಾ, ನಾಯಿಗಳು ನಿದ್ದೆ ಮಾಡ್ತಾವ್ ನೋಡಿ, ಒಂದೇ ಸರಿ ತುಂಬೋದ್ ಮಲ್ಗಲ್ಲ. ಅದು ಕೆಲಸ ಮಾಡ್ತಾ ಇರುತ್ತೆ, ಮಧ್ಯ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳುತ್ತೆ, ನಿದ್ದೆ ಮಾಡುತ್ತೆ, ಮತ್ತೆ ಎದ್ದು ಬಿಡುತ್ತಲ್ಲ. ಈ ರೀತಿ ಶ್ವಾನ ನಿದ್ರಾ, ಸ್ವಲ್ಪವೇ ನಿದ್ದೆ ಮಾಡಬೇಕು. ಹಾಗೆ ಅಲ್ಪಾಹಾರಿ, ಆಹಾರವನ್ನ ಸಾಧ್ಯ ಆದಷ್ಟು ಸರಿಯಾದ ಪ್ರಮಾಣದಲ್ಲಿ ಕಡಿಮೆ ತಗೊಳ್ಬೇಕು. ಅಂದ್ರೆ ಆಹಾರ ಬಿಟ್ಬಿಡ್ಬೇಕು ಅಂತಲ್ಲ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಆಹಾರ ತಗೊಳ್ಬೇಕು, ಊಟ ಮಾಡಬೇಕು. ಆಹಾರದ ಬಗ್ಗೆ ಅಷ್ಟೊಂದು ಗಮನ ಕೊಡಬಾರ್ದು. ಗೃಹತ್ಯಾಗಿ, ಮನೆಯ ಜೊತೆ ಮನೆಯ ವ್ಯವಹಾರಗಳಲ್ಲಿ ಅಷ್ಟೊಂದು ಆಸಕ್ತಿಯನ್ನ ತೋರಿಸಬಾರದು, ಯಾಕೆಂದ್ರೆ ಅದು ಡಿಸ್ಟ್ರಾಕ್ಷನ್ ಆಗ್ಬಿಡತ್ತೆ. ಇದಿಷ್ಟು ವಿದ್ಯಾರ್ಥಿಯ ಪಂಚಲಕ್ಷಣಂ, 5 ಗುಣಗಳು ಅಂತ. ಅಂದ್ರೆ ಅವನು ಕಾಗೆ ತರ ಇರಬೇಕು, ಕೊಕ್ರೆ ತರ ಇರಬೇಕು, ನಾಯಿ ತರ ಇರಬೇಕು, ಆಹಾರ ಕಡಿಮೆ ತಿನ್ಬೇಕು, ಅಥವಾ ಆಹಾರದ ಟೇಸ್ಟ್ ಬಗ್ಗೆ ಜಾಸ್ತಿ ಗಮನ ಕೊಡಬಾರ್ದು, ಮತ್ತೆ ಮನೆಯ ವಿಷಯಗಳಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸಬಾರ್ದು ಓದೋ ತನಕ, ವಿದ್ಯಾಭ್ಯಾಸ ಮುಗಿಸೋ ತನಕ. ಇದು 5 ಲಕ್ಷಣಗಳು ಒಬ್ಬ ವಿದ್ಯಾರ್ಥಿನಲ್ಲಿದ್ರೆ ಅವನು ನಿಜವಾಗಲೂ ಅತ್ಯಂತ ಒಳ್ಳೆಯ ವಿದ್ಯಾರ್ಥಿ ಆಗ್ತಾನೆ. ಅವನು ಒಬ್ಬ ಸಮರ್ಥನಾದ ವಿದ್ಯಾರ್ಥಿ ಆಗ್ತಾನೆ. ಅವನ ಜೀವನದಲ್ಲಿ ಏನನ್ನಾದ್ರೂ ಖಂಡಿತ ಸಾಧಿಸ್ತಾನೆ ಅಂತ ಈ ಸುಭಾಷಿತ. ಸ್ನೇಹಿತರೆ, ಈಗಿನ ದಿನಕ್ಕೆ ಖಂಡಿತ ಈ ಸುಭಾಷಿತ ಬೇಕು. ಇದನ್ನ ದಯವಿಟ್ಟು ನಿಮ್ಮ ಮಕ್ಕಳೊಂದಿಗೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.